ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಕಾಡು ಪ್ರಾಣಿಗಳ ಕಾಟ. ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಗ್ರಾಮದ ಬಳಿ ಕರಡಿ ಪ್ರತ್ಯಕ್ಷ ಆಗಿದೆ. ರಸ್ತೆ ಮಧ್ಯೆ ಕರಡಿ ಓಡೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. 2 ಕಿಲೋಮೀಟರ್ ದೂರ ರಸ್ತೆಯಲ್ಲಿ ಓಡಿದೆ ಕರಡಿ. ಕರಡಿಯನ್ನ ಅಟ್ಟಿಸಿಕೊಂಡು ಬಂದ ನಾಯಿಗಳನ್ನ ಹೆದರಿಸಿದೆ ಕರಡಿ. ಮನೆ ಬಾಗಿಲಲ್ಲಿದ್ದ ಮಗುವಿಗೆ ಏನೂ ತೊಂದರೆ ಮಾಡದೆ ಹೋಗಿದೆ ಕರಡಿ. ಕರಡಿ ಎಂಟ್ರಿಯಿಂದ ಗ್ರಾಮಸ್ಥರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಕರಡಿಯನ್ನ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ. ಲಕ್ಕವಳ್ಳಿ ಗ್ರಾಮದ ಬಳಿ ಕರಡಿ ಪ್ರತ್ಯಕ್ಷ ಆಗಿದೆ. ರಸ್ತೆ ಮಧ್ಯೆ ಕರಡಿ ಓಡೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. 2 ಕಿಲೋಮೀಟರ್ ದೂರ ರಸ್ತೆಯಲ್ಲಿ ಓಡಿದೆ ಕರಡಿ. ಕರಡಿಯನ್ನ ಅಟ್ಟಿಸಿಕೊಂಡು ಬಂದ ನಾಯಿಗಳನ್ನ ಹೆದರಿಸಿದೆ ಕರಡಿ. ಮನೆ ಬಾಗಿಲಲ್ಲಿದ್ದ ಮಗುವಿಗೆ ಏನೂ ತೊಂದರೆ ಮಾಡದೆ ಹೋಗಿದೆ ಕರಡಿ. ಕರಡಿ ಎಂಟ್ರಿಯಿಂದ ಗ್ರಾಮಸ್ಥರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಕರಡಿಯನ್ನ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ. ಲಕ್ಕವಳ್ಳಿ ಗ್ರಾಮದ ಬಳಿ ಕರಡಿ ಪ್ರತ್ಯಕ್ಷ ಆಗಿದೆ. ರಸ್ತೆ ಮಧ್ಯೆ ಕರಡಿ ಓಡೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. 2 ಕಿಲೋಮೀಟರ್ ದೂರ ರಸ್ತೆಯಲ್ಲಿ ಓಡಿದೆ ಕರಡಿ. ಕರಡಿಯನ್ನ ಅಟ್ಟಿಸಿಕೊಂಡು ಬಂದ ನಾಯಿಗಳನ್ನ ಹೆದರಿಸಿದೆ ಕರಡಿ. ಮನೆ ಬಾಗಿಲಲ್ಲಿದ್ದ ಮಗುವಿಗೆ ಏನೂ ತೊಂದರೆ ಮಾಡದೆ ಹೋಗಿದೆ ಕರಡಿ. ಕರಡಿ ಎಂಟ್ರಿಯಿಂದ ಗ್ರಾಮಸ್ಥರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಕರಡಿಯನ್ನ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.